ಇಂದಿನ ಧ್ಯಾನಕ್ಕೆ ಆಧಾರವಾಗಿ ಬರಗಾಲದ ಮೊದಲು ಎಂಬ ವಾಕ್ಯವನ್ನು ಧ್ಯಾನಿಸೋಣ. ಬರಗಾಲ ಬರುವುದಕ್ಕಿಂತ ಮುಂಚೆ ಯೋಸೆಫನಿಗೆ 2 ಗಂಡು ಮಕ್ಕಳು ಹುಟ್ಟಿದರು. ಇವರು ಓನ್ ಪಟ್ಟಣದ ಆಚಾರ್ಯನಾಗಿದ್ದ ಪೋಟಿಫೇರನ ಮಗಳಾದ ಆಸನತೆಂಬಾಕೆಯಲ್ಲಿ ಅವನಿಗೆ ಹುಟ್ಟಿಬರು. ಚೊಚ್ಚಲು ಮಗನು ಹುಟ್ಟಿದಾಗ ಯೋಸೆಫನು, ನಾನು ನನ್ನ ಎಲ್ಲಾ ಕಷ್ಟವನ್ನು ತಂದೆಯ ಮನೆಯವರನ್ನೂ ಮರೆತು ಬಿಡುವಂತೆ ದೇವರು ಮಾಡಿದ್ದಾನಲ್ಲ ಎಂದು ಹೇಳಿ ಅವನಿಗೆ ಮನಸ್ಸೆ ಎಂದು ಹೆಸರಿಟ್ಟನು. ದುಃಖವೆಲ್ಲ ಆಗಲುವುದು ನೀ ಕರೆಯುವ ಸಮಯದೊಳು, ಕಣ್ಣೀರ ಒರೆಸುವನು ಕರವನ್ನು ಚಾಚಿ, ಕಣ್ಣೀರ ಒರೆಸುವನು ಕರವನ್ನು ಚಾಚಿ, ಅದ್ಭುತಗಳಡೆಯುವುದು ಅತಿಶಯವಾಗುವುದು ಯೇಸುವ ನಂಬಲು ನೀ, ಅದ್ಭುತಗಳಡೆಯುವುದು ಅತಿಶಯವಾಗುವುದು ಯೇಸುವ ನಂಬಲು ನೀ. ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಅನುದಿನದ ಆಹಾರ ಕನ್ನಡದಲ್ಲಿ ನಿಮ್ಮ ಆತ್ಮಕ್ಕೆ ಪ್ರತಿದಿನ ನೀಡುವ ಆಧ್ಯಾತ್ಮಿಕ ಆಹಾರವಾಗಿದೆ. ದೇವರ ವಾಕ್ಯವನ್ನು ದೈನಂದಿನ ಜೀವನದ ಅಂಗವಾಗಿಸಲು ಇಂದೇ ನಮ್ಮೊಂದಿಗೆ ಭಾಗಿಯಾಗಿರಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಬರಗಾಲದ ಮೊದಲು. ಯೋಸೇಫನು ಕ್ರಿಸ್ತನಿಗೆ ಗುರುತಾಗಿದ್ದಾನೆ. ಯೋಸೇಫನ ಹೆಂಡತಿ ಆಸನತ್ ಸಭೆಗೆ ಗುರುತಾಗಿದ್ದಾಳೆ. ಬರಗಾಲವಾದ ಕ್ರಿಸ್ತ ವಿರೋಧಿಯ ಆಳ್ವಿಕೆ ಬರುವುದಕ್ಕೆ ಮೊದಲು ಕರ್ತನ ಚಿತ್ತದಂತೆ ಸಭೆಯಲ್ಲಿ ಮನಸ್ಸೆ ಎಂಬ ಒಂದು ಗುಂಪು, ಎಫ್ರಾಯಿಂ ಎಂಬ ಒಂದು ಗುಂಪು ಇವು ಏಳಬೇಕು. ಮನಸ್ಸೆ ಎಂದರೆ ಮರೆಯುವಂತೆ ಮಾಡಿದನು ಎಂದು ಅರ್ಥ. ಈ ಲೋಕದ ಜೀವಿತವನ್ನು ದಾಟಿ ಹೋಗುವ ಈ ಸಮಯದಲ್ಲಿ ಹಲವು ಕಾರ್ಯಗಳನ್ನು ನಾವು ಮರೆಯಬೇಕು ಮತ್ತೆ ಕೆಲವನ್ನು ಬಿಟ್ಟು ಬಿಡಬೇಕು. ಅಪೋಸ್ತಲನಾದ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3:13-14ರಲ್ಲಿ, ನಾನು ಹಿಂದಿನ ಸಂಗತಿಗಳನ್ನು ಮರೆತುಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಎಂದು ಹೇಳುತ್ತಾನೆ. ಹಿಂದಿನವುಗಳು ಎಂದರೇನು? ಅವುಗಳೇ ಭಾರವಾದವುಗಳು, ಸುತ್ತಲಿರುವ ಪಾಪಗಳು, ಕಹಿಯಾದ ಮನೋಭಾವಗಳು, ಕೋಪತಾಪಗಳು, ಲೌಕಿಕವಾದ ಆಲೋಚನೆಗಳು. ಇದೆಲ್ಲವನ್ನು ನೀವು ಮರೆಯಬೇಕು, ತಳ್ಳಿ ಹಾಕಬೇಕು. ನೀವು ಹಿಂದಿನವುಗಳನ್ನು ಎಷ್ಟು ಮರೆಯುವಿರೋ ಅಷ್ಟರ ಮಟ್ಟಿಗೆ ಮುಂದೆ ಸಾಗುವಿರಿ. ಆದ್ದರಿಂದಲೇ ಯೆಶಾಯನ ಪ್ರವಾದನ ಗ್ರಂಥ 43:18-19ರಲ್ಲಿ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತುಬಿಡಿ, ಇಗೋ ಹೊಸ ಕಾರ್ಯವನ್ನು ಮಾಡುವೆನು. ಮಧುವನಗಿತ್ತಿಗೆ ಕೊಡುವ ಆಲೋಚನೆಯೇನು? ಎಲೈ ಕುಮಾರಿಯೇ, ನನ್ನ ಮಾತನ್ನು ಕೇಳಿ ಆಲೋಚಿಸು. ಸ್ವಜನರನ್ನು, ತೌರುಮನೆಯನ್ನು ಮರೆತುಬಿಡು. ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲಪೇಕ್ಷಿಸುವನು ಎಂಬುದೇ. ಈ ಭೂಮಿಯಲ್ಲಿನ ಜೀವಿತ ಸ್ವಲ್ಪ ಕಾಲ ಮಾತ್ರ. ಇದರಲ್ಲಿ ಅನೇಕ ದುಃಖಕರವಾದ ಕಾರ್ಯಗಳು ನಡೆದಿರಬಹುದು. ಅನೇಕರು ನಿಮ್ಮನ್ನು ತಮ್ಮ ಮಾತುಗಳಿಂದ ಕತ್ತಿಯಂತೆ ತಿವಿದು ಗಾಯಪಡಿಸಿರಬಹುದು. ಅದೆಲ್ಲವನ್ನು ಮನ್ನಿಸಿ ಮರೆತು ಬಿಡುವಾಗ ಮಾತ್ರ ಕರ್ತನ ಬರೋಣವನ್ನು ಎದುರು ನೋಡುತ್ತಾ ಮುಂದೆ ಸಾಗಲು ಸಾಧ್ಯ. ಈ ಲೋಕದಲ್ಲಿರುವ ಸಂಬಂಧವನ್ನು ಕಿತ್ತು ಹಾಕದೆ, ಹಿಂದಿನವುಗಳನ್ನು ಮರೆಯದೆ, ಎಷ್ಟೇ ಆತ್ಮೀಕವಾಗಿ ಪ್ರಯಾಸಪಟ್ಟರೂ ಈ ಉಜ್ಜೀವನವೆಂಬ ಹಡಗು ಮತ್ತೊಂದು ದಡವನ್ನು ಸೇರಲು ಸಾಧ್ಯವಿಲ್ಲ. ಆಮೇನ್. ನೆನಪಿಗೆ ಕೀರ್ತನೆಗಳು 103:12. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಪ್ರಿಯರೇ, ಹಿಂದಿನವುಗಳನ್ನು ಮರೆತು ಕ್ರಿಸ್ತನು ನಿಮಗಾಗಿ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುವಿರಾ? ಹಿಂದಿನವುಗಳನ್ನು ಮರೆತು ಹೋಗುವಂತೆ ಕರ್ತನು ಕೃಪೆ ನೀಡುವನು. ಆಮೇನ್. ಬೇಗನೆ ಮತ್ತೊಂದು ದೇವರ ವಾಕ್ಯದೊಂದಿಗೆ ಭೇಟಿಯಾಗೋಣ. ದುಃಖವೆಲ್ಲ ಆಗಲುವುದು ನೀ ಕರೆಯುವ ಸಮಯದೊಳು, ಕಣ್ಣೀರ ಒರೆಸುವನು ಕರವನ್ನು ಚಾಚಿ, ಕಣ್ಣೀರ ಒರೆಸುವನು
ಅತಿಶಯವಾಗುವುದು